ರಾಜ್ಯದಾದ್ಯಂತ ಬಿಪಿಎಲ್ ಕಾರ್ಡ್ಗಳು ರದ್ದಾಗ್ತಾ ಇರೋ ವಿಚಾರಕ್ಕೆ ಸಂಬಂಧಿಸಿ ಜನ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳೆಯರು ಸರ್ಕಾರಕ್ಕೆ ಶಾಪ ಹಾಕ್ತಿದ್ದಾರೆ. ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಮಹಿಳೆಯರು. ಮಹಾಲಕ್ಷ್ಮೀಪುರಂ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಬಿಜೆಪಿ ನಾಯಕರು ರೌಂಡ್ಸ್ ಹಾಕಿದ್ದಾರೆ. ಆರ್ ಅಶೋಕ್, ಅಶ್ವಥ್ ನಾರಾಯಣ, ಗೋಪಾಲಯ್ಯ ರೌಂಡ್ಸ್ ಹಾಕಿದ್ದಾರೆ. ಬಿಜೆಪಿ ನಾಯಕರ ಮುಂದೆ ಅಳಲು ತೋಡ್ಕೊಂಡಿದ್ದಾರೆ ಮಹಿಳೆಯರು. ಬಿಜೆಪಿ ನಾಯಕರ ಮುಂದೆ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ನಮಗೆ ಈ ಗ್ಯಾರಂಟಿಯೂ ಬೇಡ, ಏನೂ ಬೇಡ, ಬಿಪಿಎಲ್ ಕಾರ್ಡ್ ಕೊಡಿ ಅಂತ ಆಗ್ರಹಿಸ್ತಾ ಇದ್ದಾರೆ. ಸಿಎಂ ಮತ್ತು ಸರ್ಕಾರ ಉತ್ತರ ಕೊಡಬೇಕು ಅಂತ ಬಿಜೆಪಿ ನಾಯಕರು ಆಗ್ರಹಿಸಿದ್ದಾರೆ. ಸರ್ಕಾರ ಬಡವರ ಅನ್ನವನ್ನ ಕೀಳುವಂತ ಒಂದು ಪಾಪದ ಕೆಲಸವನ್ನ ಮಾಡಿದೆ. ಇದರ ವಿರುದ್ಧದ ಹೋರಾಟವನ್ನ ಇವತ್ತು ನಾವು ಮಹಾಲಕ್ಷ್ಮಿ ಲೇಔಟ್ ಇಂದ ಪ್ರಾರಂಭ ಮಾಡಿದ್ದೀವಿ. ರಾಜ್ಯದಲ್ಲಿರ್ತಕ್ಕಂಥ ಜನಗಳಿಗೆ ನಾವು ವಿನಂತಿ ಮಾಡ್ತೀನಿ, ದಯವಿಟ್ಟು ತಾವು ಕೂಡಲೇ ತಮ್ಮ ರೇಷನ್ ಯಾರ್ಯಾರು BPL ಕಾರ್ಡ್ ಇದ್ದಾರೆ ಅವರು ರೇಷನ್ ಅಂಗಡಿಗೆ ಹೋಗಿ ನಿಮ್ಮ ಕಾರ್ಡು ರದ್ದಾಗಿದೆಯಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ನಾವು BJP ಇದನ್ನ ಇಡೀ ರಾಜ್ಯಾದ್ಯಂತ ಹೋರಾಟವನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀರಿ. ನಾನು MLAಗಳಿಗೆಲ್ಲ ಪತ್ರ ಬರೀತೀನಿ. ನಾನು ಈ BPL ರದ್ದಾಗಿರೋದ್ರ ಬಗ್ಗೆ ಎಲ್ಲ ತಾಲೂಕಲ್ಲೂ ಹೋರಾಟ ಮಾಡುವಂಥ ಕರೆಯನ್ನು ನಾನು ಕೊಡ್ತೀನಿ. ಮತ್ತು ರಾಜ್ಯದ ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗವಹಿಸಬೇಕು. ಸಿದ್ದರಾಮಯ್ಯನವರು ಹೇಳಿದ್ದಾರೆ 25% ಅಂದ್ರೆ ಸುಮಾರು 30 ಲಕ್ಷ. ಬರೀ ಸುಳ್ಳು, ಬಾಯಿ ತಗದ್ರೆ ಸುಳ್ಳು. ಎಲ್ಲಾ ಕ್ಷೇತ್ರದಲ್ಲಿ ತಾವನೆ ಇವನ್ ಯಾಕೆ ಇವನ್ ಎಷ್ಟು ನೋಡ್ಕೋಬೇಕು. ನಮ್ ಬಿಜೆಪಿ ಧರ್ಮ ಇಲ್ಲ, ಸುಮ್ನೆ ಆರೋಪ ಹೊರಿಸ್ತಾ ಇದ್ದಾನೆ. ಅವ್ನ ನಾವ್ ಎದುರು ಸಿಕ್ಕಿದ್ರೆ ಸುಮ್ನೆ ಬಿಡಲ್ಲ. ಏನ್ ಮಾಡವನ ಇವನು, ಅವ್ನ ಏನ್ ಮಾಡವನ ಅಂತ ಅವ್ನ ಹೇಳ್ಬೇಕು. ಬರೀ ಸುಳ್ಳು, ಬಾಯಿ ತಗದ್ರೆ ಸುಳ್ಳು. ಎಲ್ಲಾ ಕ್ಷೇತ್ರದಲ್ಲಿ ತಾವನೆ ಇವನ್ ಯಾಕೆ ಇವನ್ ಎಷ್ಟು ನೋಡ್ಕೋಬೇಕು. ನಮ್ ಬಿಜೆಪಿ ಧರ್ಮ ಇಲ್ಲ, ಸುಮ್ನೆ ಆರೋಪ ಹೊರಿಸ್ತಾ ಇದ್ದಾನೆ. ಅವ್ನ ನಾವ್ ಎದುರು ಸಿಕ್ಕಿದ್ರೆ ಸುಮ್ನೆ ಬಿಡಲ್ಲ. ಏನ್ ಮಾಡವನ ಇವನು, ಅವ್ನ ಏನ್ ಮಾಡವನ ಅಂತ ಅವ್ನ ಹೇಳ್ಬೇಕು. ಬರೀ ಸುಳ್ಳು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.